ಉಪಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ಆತ್ಮವಿಶ್ವಾಸವನ್ನ ಎಲ್ಲ ನಾಯಕರು ಬಂದು ತುಂಬಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಂತೂ 3 ಸಾರಿ 2 ದಿನಗಳ ಕಾಲ ವಾಸ್ತವ್ಯ ಹೂಡಿ ಮುಂದಿನ ಅಭಿವೃದ್ಧಿ ವಿಷಯವಾಗಿ ಕೂಡ ವಕೀಲರ ಸಂಘದವರ ಜೊತೆಗೆ, ವ್ಯವಹಾರಸ್ಥರ ಜೊತೆಗೆ, ಆಮೇಲೆ ಕೆಲವು ಸಂಘಟನೆಗಳ ಜೊತೆಗೆ ಕೂಡ ಸಂವಾದ, ಅವರ ವಿಚಾರ ಕೇಳಿ ಅವರಿಗೆ ವಿಚಾರಗಳನ್ನು ಹೇಳ್ತಕ್ಕಂಥ, ಕೂಡಲೇ ಕಟ್ಟಡ ಪ್ರಾರಂಭ ಆಗಬೇಕು ಮೆಡಿಕಲ್ ಕಾಲೇಜಿನ ಅನ್ನುವಂಥದ್ರ ಜೊತೆಗೆ 200 ಎಕರೆಯಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಆಗಬೇಕು ಅನ್ನುವಂಥ ವಿಚಾರ, ಇವೆಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಜನರೊಂದಿಗೆ ಚರ್ಚೆ ಮಾಡಿ ಭರವಸೆ ನೀಡಿ, ಅಂದರೆ ಚುನಾವಣೆಯ ನೀತಿ ಸಂಹಿತೆಯ ಕಾರಣ ಯಾವುದೇ ಭರವಸೆ ಕೊಡದೆ ಹೋದರೂ ಕೂಡ ಅವುಗಳ ಪರಿಶೀಲನೆ ಮತ್ತು ಅವರು ಹೇಳಿರ್ತಕ್ಕಂಥದ್ದನ್ನು ಕೇಳುವಂಥ ಒಂದು ಕೆಲಸ ಆಯಿತು.